ಪ್ರಪಂಚದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಇನ್ನೇನು ಜಸ್ಟಲ್ಲಿ ಮಿಸ್ ಆಗಿದೆ. ಇರಾನ್ ಅವರು ಡ್ರೋನ್ ಸ್ಟ್ರೈಕ್ ಮಾಡಿದ್ದಾರೆ. ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಹೋಗ್ಬಿಟ್ಟು ಬಾಂಬ್ ಬಿದ್ದಿದೆ. ಸುಮಾರು 6 ದೇಶಗಳಲ್ಲಿ ಇರಾನ್ ಅವರು ಹೋಗ್ಬಿಟ್ಟು ಬೊಂಬಾರ್ಡ್ ಮಾಡಿದ್ದಾರೆ. ನಮ್ಮಂತಹ ಸುಮಾರು ಜನ ಇಂಡಿಯನ್ಸು ಏನೋ ದುಡಿಮೆಗೆ ಅಂತ ಹೇಳ್ಬಿಟ್ಟು ಹೋದವರು ಇವಾಗ ಒಂದು ಫ್ಲೈಟು ಸಿಕ್ಕಿದರೆ ಸಾಕು ಅಂತ ಹೇಳ್ಬಿಟ್ಟು ಚಡಪಡಿಸ್ತಾ ಇದ್ದಾರೆ. ಇಂಡಿಯನ್ ಫಾರಿನ್ ಮಿನಿಸ್ಟ್ರಿ ಒಂದು ವಾರದ ಹಿಂದೆ ಅಡ್ವೈಸರಿ ರಿಲೀಸ್ ಮಾಡಿತ್ತು, ಯಾರೆಲ್ಲ ಇರಾನಲ್ಲಿದ್ದೀರಾ ಹೊರಗಡೆ ಬನ್ನಿ ಅಂತ ಹೇಳಿ. ಆದರೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ತೆರಳಿದಂತಹ ಸುಮಾರು ಜನ ಭಾರತೀಯ ವಿದ್ಯಾರ್ಥಿಗಳು ಈಗಲೂ ಅಲ್ಲಿ ಸಿಗಾಕೊಂಡಿದ್ದಾರೆ. ಅವರ ಆಕ್ರಂದನ ಏನಿದೆ ಮುಗಿಲುಮಿಟ್ಟಿದೆ. ಇನ್ಸ್ಟಾಗ್ರಾಮ್ ಮೂಲಕ ಹಾಗೂ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅವರು ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಇವಾಗಲೂ ಕೂಡ, ಈ ಕ್ಷಣವೂ ಕೂಡ ಸಿಚುವೇಶನ್ ತುಂಬ ಕೈಮೀರಿ ಹೋಗಿದೆ. ಆಲ್ ಔಟ್ ವಾರ್ ಆಗ್ತಾ ಇದೆ ಇವಾಗ. ಇದು ಕೇವಲ 3 ದೇಶ, ಇರಾನು, ಇಸ್ರೇಲ್ ಮತ್ತು US ಮಧ್ಯೆ ನಡೀತಾ ಇರೋ ಯುದ್ಧ ಆಗಿ ಸೀಮಿತವಾಗಿಲ್ಲ. ಇವಾಗ ಇಡೀ ಮಿಡಲ್ ಈಸ್ಟ್ನಾದ್ಯಂತ ಯುದ್ಧ ಹರಡ್ಕೊಂಡ್ಬಿಟ್ಟಿದೆ. ನಿನ್ನೆ ಇಸ್ರೇಲ್ ಮತ್ತು US ಅವರು ತಮ್ಮ ಫೈಟರ್ ಜೆಟ್ ಮತ್ತು ಮಿಸೈಲ್ಸಿಂದ ಸುಮಾರು 500 ಟಾರ್ಗೆಟ್ಗಳನ್ನು ಇರಾನ್ನಲ್ಲಿ ಪುಡಿಗಟ್ಟಿದ್ದಾರೆ. ಇದಕ್ಕೆ ರಿಟ್ಯಾಲಿಯೇಷನ್ ಆಗಿ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಸುಮಾರು 6 ದೇಶಗಳಲ್ಲಿ UAE, ಬಹ್ರೈನ್, ಸೌದಿ ಅರೇಬಿಯಾ, ಕುವೈತ್, ಕತಾರ್ ಹಾಗೂ ಇಸ್ರೇಲ್ ಇಷ್ಟು ದೇಶಗಳಲ್ಲಿರುವಂತಹ US ಬೇಸ್ಗಳು, ನೇವಿ ಮತ್ತು ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಬೊಂಬಾರ್ಡ್ ಮಾಡಿದೆ. ಬರೀ US ನೇವಿ ಮತ್ತು ಏರ್ ಬೇಸ್ಗಳಲ್ಲ, ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಇರಾನ್ ಮಿಸೈಲ್ಗರೆದಿದೆ. ಇವಾಗ ಬಂದಿರುವಂತಹ ಏನು ಸುದ್ದಿ ಅಂತ ಹೇಳಿದರೆ, ಆಯತುಲ್ಲಾ ಅಲಿ ಖಮೆನಿ, ಆಯತುಲ್ಲಾ ಅಂತ ಹೇಳಿದರೆ ಶಿಯಾ ಪಂಗಡ ಏನಿದೆ ಮುಸಲ್ಮಾನರದ್ದು, ಅದರ ಸರ್ವೋಚ್ಚ ಧಾರ್ಮಿಕ ನಾಯಕ, ಅವರ ಸಾವಾಗಿದೆ. US, ಇಸ್ರೇಲ್ ಹಾಗೂ ಸ್ವತಃ ಇರಾನ್ ಕೂಡ ಇದನ್ನು ಒಪ್ಕೊಂಡಿದೆ. 40 ದಿನಗಳ ಮೌನಾಚರಣೆ ಅಂತ ಹೇಳಿಬಿಟ್ಟು ಘೋಷಿಸಿದ್ದಾರೆ. ಈಗ ನಮಗೆ ಏನಕ್ಕೆ ಈ ಯುದ್ಧ ಶುರುವಾಯಿತು ಅಂತ ನಾವು ನೋಡೋದಾದರೆ, ಇರಾನ್ ಏನಿದೆ ಒಂದು ಶಿಯಾ ದೇಶ. ಪ್ರಪಂಚದಲ್ಲಿ ಇರುವಂತಹ ಮೆಜಾರಿಟಿ ಮುಸಲ್ಮಾನರು ಸುನ್ನಿ ದೇಶ. ಮೊದಲಿಂದನೂ ಕೂಡ ಈ ಮಿಡಲ್ ಈಸ್ಟಲ್ಲಿ ಇರಾನು ಮತ್ತು ಸುನ್ನಿ ದೇಶಗಳು ಯಾವುದು ಅಂತ ಹೇಳಿದರೆ ಶೌದಿ ಅರೇಬಿಯಾ, UAE ಈ ಥರ ದೇಶಗಳು. ಇದ್ರ ಮಧ್ಯೆ ಒಂದು ಜಟಾಪಟಿ ಇದ್ದೇ ಇದೆ. ಹಾಗೂ ಇಸ್ರೇಲ್ ಏನಿದೆ ಅದರ ಪರಮಶತ್ರು ಯಾರು ಅಂತ ಹೇಳಿದರೆ ಅದು ಇರಾನ್ ಅಂತಲೇ ಹೇಳ್ತಾರೆ. ಬೆಂಜಮಿನ್ ನೆತನ್ಯಾಹು ಅವರು, ಇಸ್ರೇಲ್ ಪ್ರೆಸಿಡೆಂಟು, ಸುಮಾರು 30 ವರ್ಷಗಳಿಂದನೂ ಕೂಡ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ, ಇರಾನ್ ಅವರು ನ್ಯೂಕ್ಲಿಯರ್ ವೆಪನ್ಗಳನ್ನು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಇನ್ನೇನು ಸ್ವಲ್ಪ ದಿನಗಳಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅವರೇನಾದರೂ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಯಶಸ್ವಿ ಆದರೆ ಇಸ್ರೇಲನ್ನು ಅವರು ಉಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆಯಿಂದನೂ ಹೇಳ್ಕೊಂಡು ಬರ್ತಾಯಿದ್ರು. ಮುಂಚೆ ಇರಾನ್ನ ಆಡಳಿತ ಮಾಡ್ತಾ ಇದ್ದಿದ್ದು ಪೆಹ್ಲವಿ ರಾಜವಂಶ. ಅವರು ಪ್ರೋ US ಆಗಿದ್ದರು. ಇಲ್ಲಿ US ಬರುತ್ತೆ ಯಾಕೆ ಅಂತ ಹೇಳಿದರೆ, ಇಸ್ಲಾಮಿಕ್ ರೆವಲ್ಯೂಷನ್ ಅನ್ನುವಂಥದ್ದು ಏನು ಇರಾನಲ್ಲಿ ನಡೆಯುತ್ತೆ, ಆವಾಗ ಅಲ್ಲಿನ ಧಾರ್ಮಿಕ ಮೂಲಭೂತವಾದಿಗಳು ಇರಾನ್ನ ಈ ಪೆಹ್ಲವಿ ವಂಶದ ರಾಜವಂಶಸ್ಥರನ್ನು ಓಡಿಸಿ ಅಧಿಕಾರನ ತಮ್ಮ ಕೈಗೆ ತಗೊತಾರೆ. ಅಲ್ಲಿಂದ ಈ ಖಾಮಿನೈ ವಂಶ ಬೆಳೀತಾ ಹೋಗುತ್ತೆ. ಇವರ ಆಡಳಿತ ಅಲ್ಲಿ ಶುರುವಾಗುತ್ತೆ. ಈಗ ಅಲ್ಲಿ ಸಾವನ್ನಪ್ಪಿರುವಂಥ ಆಯತುಲ್ಲಾ ಅಲಿ ಖಾಮೆನಿ ಅವರ ಪೂರ್ವಜರು ಮೂಲತಃ UP ಯಿಂದ ಇರಾನ್ಗೆ ಹೋದವರು. ಭಾರತದ ಕನೆಕ್ಷನ್ ಕೂಡ ಇದಕ್ಕಿದೆ. ಈಗ ಭಾರತ ಏನು ನೋಡ್ಕೊಬೇಕು ಅಂತ ಹೇಳಿದರೆ, ಹೇಗೆ ಈ ಸಿಚುವೇಷನನ್ನು ಬ್ಯಾಲೆನ್ಸ್ ಮಾಡೋದು ಅಂತ. ಭಾರತ ಈಗ ಇಸ್ರೇಲ್ ಪರವಾಗೂ ಇದೆ ಹಾಗೂ ಇರಾನ್ ಪರವಾಗೂ ಇದೆ. ಇಸ್ರೇಲ್ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್. ನಮ್ಮ ಸುಮಾರಷ್ಟು ಡಿಫೆನ್ಸ್ ಟೆಕ್ನಾಲಜಿ ಇಸ್ರೇಲಿಂದ ಬರುತ್ತೆ. ನಮ್ಮ ಸಂಬಂಧ ಇಸ್ರೇಲ್ ಜೊತೆ ತುಂಬ ಚೆನ್ನಾಗಿದೆ. ಹಾಗೆ ಇರಾನ್ ಕೂಡ ನಮ್ಮ ಪರಮ ಮಿತ್ರ. ಯಾಕೆ ಅಂತ ಹೇಳಿದರೆ, ನಾವು ಸುಮಾರು ವರ್ಷಗಳ ಹಿಂದೆ ತನಕ ಇರಾನ್ನಿಂದ ನಮ್ಮ ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಅಮೇರಿಕಾ ಸ್ಯಾಂಕ್ಷನ್ಸ್ ಹಾಕೋ ತನಕನೂ ನಾವು ಇರಾನಿಂದನೇ ತರಿಸ್ಕೊತಾ ಇದ್ವಿ. ಅದಾದಮೇಲೂ ಕೂಡ ಇರಾನ್ನಲ್ಲಿರುವಂಥ ಚಬಹಾರ್ ಬಂದರಿನ ಮೇಲೆ ಭಾರತ ಸಾಕಷ್ಟು ಹೂಡಿಕೆ ಮಾಡಿದೆ. ಪಾಕಿಸ್ತಾನವನ್ನು ಕಟ್ಟಿ ಹಾಕಲಿಕ್ಕೆ ಈ ಚಬಹಾರ್ ಬಂದರು ಭಾರತದ ತುಂಬ ಇಂಪಾರ್ಟೆಂಟ್ ಆ್ಯಸೆಟ್ ಆಗಿರುತ್ತೆ.
ಹಾಗಾಗಿ ಇರಾನ್ ಮೇಲೆ ಈಗ ಆಗಿರುವಂತಹ ದಾಳಿಯನ್ನು ಭಾರತ ಹೇಗೆ ಸ್ವೀಕರಿಸುತ್ತೆ ಅಥವಾ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ಮಿಡಲ್ ಈಸ್ಟ್ನಲ್ಲಿ ಇವಾಗ ಒಂಥರ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ ಆಲ್ ಔಟ್ ವಾರ್ ಆಗಿರೋದ್ರಿಂದ ಎಲ್ಲ ಕಡೆ ಬೊಂಬಾರ್ಡ್ ಮಾಡ್ತಾ ಇದೆ. ಇರಾನ್ ಇವಾಗ ತನ್ನ ಏನಿದೆ ಲಾಸ್ಟ್ ಸ್ಟ್ಯಾಂಡನ್ನು ತಗೊಂಡಿದೆ.